ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಡಯಾಬಿಟಿಸ್ ಪೇಷಂಟ್ನಲ್ಲಿ ಶೀಘ್ರ ಸ್ಖಲನ ಸಮಸ್ಯೆ ವೆರಿ ಕಾಮನ್. ಡಯಾಬಿಟಿಸ್ ಪೇಷಂಟ್ನಲ್ಲಿ ಬರ್ತಾ ಬರ್ತಾ ಉದ್ರೇಕ ಕಡಿಮೆ ಆಗೋದು ವೆರಿ ಕಾಮನ್. ಡಯಾಬಿಟಿಸ್ ಪೇಷಂಟ್ನಲ್ಲಿ ಲೋಕಲ್ ಫಂಗಲ್ ಇನ್ಫೆಕ್ಷನ್, ತುದಿ ಮೇಲೆ ಚರ್ಮ ಮೇಲೆ ಕ್ರ್ಯಾಕ್ಸ್ ಬರೋದು, ಫಂಗಲ್ ಇನ್ಫೆಕ್ಷನ್ ಡೆವಲಪ್ ಆಗೋದು ವೆರಿ ಕಾಮನ್. ಡಯಾಬಿಟಿಸ್ ಪೇಷಂಟ್ನಲ್ಲಿ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗೋದು ವೆರಿ ಕಾಮನ್. ಡಯಾಬಿಟಿಸ್ ಪೇಷಂಟ್ನಲ್ಲಿ ಸೆಕ್ಸ್ ಮಾಡಬೇಕಂತ ಫೀಲಿಂಗ್ ಕಡಿಮೆ ಆಗೋದು ವೆರಿ ಕಾಮನ್. ಸರ್, ನಂದು ವಯಸ್ಸು ಒಂದು 40-50 ವರ್ಷ ಇದೆ, ಹೆಲ್ದಿ ಇದ್ದೀನಿ, ಇತ್ತೀಚೆಗೆ ಯಾಕೋ ಸ್ವಲ್ಪ ಸೆಕ್ಸ್ನಲ್ಲಿ ಸಮಸ್ಯೆ ಆಗ್ತಿದೆ, ಏನು ಮಾಡಲಿ ಅಥವಾ ಏನು ಮಾಡಬಹುದು? ನಮಸ್ಕಾರ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ನನ್ನ ಹತ್ರ ಬರುವ ಪೇಷಂಟ್ನಲ್ಲಿ ಒಂದು 30-35% ಸೆಕ್ಸ್ ಪ್ರಾಬ್ಲಮ್ಗಾಗಿ ಯಾರು ಬರ್ತಾರಲ್ಲ, ಅದರಲ್ಲಿ ಡಯಾಬಿಟಿಸ್ ಪೇಷಂಟು. ಸೊ ಡಯಾಬಿಟಿಸ್ಗೆ ಸೆಕ್ಸ್ಗೆ ಏನಾದರೂ ಸಂಬಂಧ ಇದೆಯಾ, ಅಥವಾ ಡಯಾಬಿಟೀಸ್ನಲ್ಲಿ ಸೆಕ್ಸ್ ಪವರ್ ತುಂಬ ಕಡಿಮೆ ಆಗುತ್ತಾ? ಡೆಫಿನೆಟ್ಲಿ ಆಗುತ್ತೆ. ಯಾಕಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಯಾಬಿಟಿಕ್ ಕಂಡೀಷನ್, ಇದರಲ್ಲಿ ಏನಾಗುತ್ತೆ, ನಿಮ್ಮ ಬಾಡಿನಲ್ಲಿ ಶುಗರ್ ಅಂಶ ಜಾಸ್ತಿ ಆಗುತ್ತೆ. ಅದು ಬ್ಲಡ್ನಲ್ಲಿ ಇರ್ಬೋದು, ಅದು ಆರ್ಗನ್ಸ್ನಲ್ಲಿ ಇರ್ಬೋದು. ಶುಗರ್ ಲೆವೆಲ್ ಒಂದು ಲೆವೆಲ್ಗಿಂತ ಜಾಸ್ತಿ ಫಾರ್ ಲಾಂಗರ್ ಪೀರಿಯಡ್ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಶುಗರ್ 200, 250, 300 ಒಂದು 3 ವರ್ಷದಿಂದ ಅಥವಾ 5 ವರ್ಷದಿಂದ ಹೀಗೆ ಕಂಟಿನ್ಯೂಸ್ ನೀವು ಅದಕ್ಕೆ ಮಾನಿಟರ್ ಮಾಡ್ತಾ ಇಲ್ಲ, ಅಥವಾ ಕರೆಕ್ಟಾಗಿ ಚಿಕಿತ್ಸೆ ಮಾಡ್ಕೊಂಡಿಲ್ಲ, ಅಥವಾ ಫಿಸಿಕಲಿ ಆಕ್ಟಿವ್ ಇಲ್ಲ, ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ತಾ ಇಲ್ಲ ಅಂದರೆ ಏನಾಗುತ್ತೆ, ಡಯಾಬಿಟಿಕ್ ನ್ಯೂರೋಪೆಥಿ ಅಂತ ಒಂದು ಕಂಡೀಷನ್ ಇರುತ್ತೆ. ಡಯಾಬಿಟಿಕ್ ನ್ಯೂರೋಪೆಥಿ ಅಂದರೆ ಏನು? ಡಯಾಬಿಟಿಕ್ ಅಂದರೆ ಶುಗರು, ನ್ಯೂರೋಪೆಥಿ ಅಂದರೆ ಬಾಡಿನಲ್ಲಿ ಏನೋ ನರಗಳು ಇರುತ್ತೆ, ನರ್ವ್ಸ್ ಏನಿರುತ್ತೆ, ಆ ಥರದ್ದು ಮುಖ ಏನು ಬ್ರೈನ್ಗೆ ಸೆನ್ಸೇಷನ್ ಕ್ಯಾರಿ ಮಾಡಬೇಕು, ಆ ಸೆನ್ಸೇಷನ್ ಏನಾಗುತ್ತೆ, ನಮ್ ಆಗುತ್ತೆ, ಡಲ್ ಆಗುತ್ತೆ, ವೀಕ್ ಆಗುತ್ತೆ. ಸೊ ಒನ್ಸ್ ಸೆನ್ಸೇಷನ್ ವೀಕ್ ಹೋದಾಗ ಏನಾಗುತ್ತೆ, ಬರ್ತಾ 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 ಬಾಡಿದು ಒಂದೊಂದು ಪಾರ್ಟ್ ಫಂಕ್ಷನ್ನಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗ್ಬಿಡೋದು. ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟೀಸ್ನಲ್ಲಿ ಒಂದು ರೆಟಿನೋಪೆಥಿ ಅಂತ ಹೇಳ್ತೀವಿ, ಕಣ್ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಲಾಂಗ್ ಸ್ಟ್ಯಾಂಡಿಂಗ್ ಅನ್ಕಂಟ್ರೋಲ್ ಡಯಾಬಿಟೀಸ್ನಲ್ಲಿ ಬರ್ತಾ ಬರ್ತಾ ಕಿಡ್ನಿ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಡಯಾಬಿಟಿಕ್ ನೆಫ್ರೋಪೆಥಿ ಅಂತೀವಿ. ಲಾಂಗ್ ಸ್ಟ್ಯಾಂಡಿಂಗ್ ಅಂದರೆ ತುಂಬ ದಿವಸದಿಂದ ಶುಗರ್ ಇದೆ, ಬರ್ತಾ 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 ನರ್ವ್ಸ್ ವೀಕ್ ಆಗುತ್ತೆ, ಅದು ನರ್ವ್ ನಮ್ನೆಸ್, ಡಯಾಬಿಟಿಕ್ ನ್ಯೂರೋಪೆಥಿ ಅಂತೀವಿ. ಸೊ ಸೆಕ್ಸ್ ಪ್ರಾಬ್ಲಮ್ನಲ್ಲಿ ಯಾವಾಗ ನರ್ವ್ಸ್ ವೀಕ್ ಆಗುತ್ತೆ ನೋಡಿ, ಒಂದು ನಿಮಗೆ ಉದ್ರೇಕ ಕರೆಕ್ಟಾಗಿ ಆಗಲ್ಲ, ಎರೆಕ್ಷನ್ ಅಂದರೆ ಸ್ಟ್ಯಾಂಡಿಂಗ್, ಅದರಲ್ಲಿ ಲಿಂಗ್ನಲ್ಲಿ ಏನು ಬ್ಲಡ್ ಫ್ಲೋ ಬರಬೇಕು ಅದು ವೀಕ್ ಆಗಿರುತ್ತೆ ಒಂದು. ಎರಡನೇದು ಸ್ಖಲನ ಬೇಗ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಹಿಂಗೆ ನಿಮುರಿಕೆ ಆಗಿದೆ, ಒಂದು ಒಳಗಡೆ 3-4 ಸತಿ ಹೊರಗಡೆ ಹಾಕಿಬಿಟ್ರೆ ಮೆತ್ತಗಾಗ್ಬಿಡ್ತಾ ಇದೆ, ವೀರ್ಯ ಹೊರಗಡೆ ಬರ್ತಾ ಇದೆ. ಸೊ ಈ ಕಂಡೀಷನಲ್ಲಿ ನಾನು ಏನು ಮಾಡಬೇಕು ಅಥವಾ ಏನು ಮಾಡಬಹುದು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ನಿಮ್ಮ ಶುಗರ್ನ ಮೇಂಟೈನ್ ಮಾಡ್ಕೊಳ್ಳಿ, ರೆಗ್ಯುಲರ್ ಡಾಕ್ಟರ್ ಕನ್ಸಲ್ಟೇಷನ್ ಮಾಡ್ಕೊಳ್ಳಿ, ಅವ್ರ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ. ವರ್ಷಕ್ಕೆ 1 ಸತಿ ಅಥವಾ 2 ಸತಿ ಬಾಡಿನ ಪಂಚಕರ್ಮ ಮಾಡಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ವರ್ಷಾ ಋತು ಇರುತ್ತೆ, ಈ ವರ್ಷಾ ಋತುವಿನಲ್ಲಿ ಬಸ್ತಿ ಅಂತ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ, ಅದು ಮಾಡಬಹುದು. ಅಥವಾ ಆಮೇಲೆ ವಸಂತ ಋತು ಅಂತ ಬರುತ್ತೆ, ಮಾರ್ಚ್ ಟೈಮ್ನಲ್ಲಿ, ಫೆಬ್ರವರಿ ಮಾರ್ಚ್ ಟೈಮ್ನಲ್ಲಿ. ಆ ಟೈಮ್ನಲ್ಲಿ ನೀವೇನು ಮಾಡಬೇಕು, ವಮನ ಚಿಕಿತ್ಸೆ ಅಂತ ಮಾಡಬೇಕು. ಯಾಕಂದರೆ ಬಾಡಿನಲ್ಲಿ ಯಾವಾಗ ಕಫ ಜಾಸ್ತಿ ಆಗುತ್ತೆ, ಕಫ ಕ್ಲೇದನ ಆಗುತ್ತೆ, ಆವಾಗ ವಮನ ಚಿಕಿತ್ಸೆ ಶ್ರೇಷ್ಠ. ಮತ್ತು ನಾನು ಪರ್ಸ್ನಲಿ ಅಬ್ಸರ್ವ್ ಮಾಡಿದ ಪ್ರಕಾರ ಡಯಾಬಿಟೀಸ್ನಲ್ಲಿ ವಮನದಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಆಮೇಲೆ ಶರದ್ ಋತು ಅಂತ ಬರುತ್ತೆ, ಇದರಲ್ಲಿ ಪಿತ್ತ ಜಾಸ್ತಿ ಇರುತ್ತೆ. ಇದು ಅರೌಂಡು ದಸರಾ ಅಥವಾ ದೀಪಾವಳಿ ಹಬ್ಬ ಬರುತ್ತಲ್ಲ, ಅಕ್ಟೋಬರ್ ನವೆಂಬರ್ ಟೈಮ್ನಲ್ಲಿ, ಆ ಟೈಮ್ನಲ್ಲಿ ಇದು ಋತು ಬರುತ್ತೆ. ಆ ಟೈಮ್ನಲ್ಲಿ ವಿರೇಚನ ಚಿಕಿತ್ಸೆ, ಇದಕ್ಕೆ 3 ಮಾಡಬೇಕಂತೇನಿಲ್ಲ. ನೀವು ವಮನ ಅಥವಾ ವಿರೇಚನ ಅಥವಾ ವಮನ ಅಥವಾ ಬಸ್ತಿ ಈ ಥರ ಯಾವುದೋ ಒಂದು 2 ಪಂಚಕರ್ಮ ಮಾಡಿದ್ರೂ ಅದು ಸಫಿಷಿಯೆಂಟ್ ಇದೆ.
ಎರಡನೇದು. ಯಾಕಂದರೆ ಇದು ಒಂದು ಬಾಡಿನ ಕ್ಲೀನ್ಸಿಂಗ್ ಮಾಡುತ್ತೆ. ನೀವು ಬೈಕ್ ಸರ್ವಿಸ್ ಮಾಡ್ತೀರಾ 6 ತಿಂಗಳಿಗೆ ಒಂದ್ಸತಿ, 1 ವರ್ಷಕ್ಕೆ ಒಂದ್ಸತಿ, ಹೇಗೆ ನೀವು ಕಾರ್ ಸರ್ವಿಸ್ ಮಾಡ್ತೀರಾ ಆ ಥರ ನಿಮ್ಮ ಬಾಡಿನ ಸರ್ವಿಸ್ ಮಾಡೋದು. ಎಲ್ಲ ಚಾನಲ್ಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಈಸ್ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಎರಡನೇದು ವರ್ಷಕ್ಕೆ 1 ಸತಿ ಅಥವಾ 2 ಸತಿ ಡಯಾಬಿಟಿಸ್ ಪೇಷಂಟು ಪಂಚಕರ್ಮ ಮಾಡಿಸ್ಕೊಳ್ಳಿ. ಮೂರನೇದು ಆದಷ್ಟು ಆಕ್ಟಿವ್ ಆಗಿರಿ. ಸೋಮಾರಿಯಾಗಿ ಮನೆಯಲ್ಲಿ ಕೂತ್ಕೋಬೇಡಿ. ಫಾರ್ ಎಕ್ಸಾಂಪಲ್ ಈಗ ಸಾಟರ್ಡೆ ಸಂಡೇ ಇದೆ ಅಂತ ತಿಳ್ಕೊಳ್ಳಿ. ಸಾಟರ್ಡೆ ಸಂಡೇ ಅಪ್ಪ ನನಗೆ ರಜೆ ಇದೆ, ಇರಲಿ ಬಿಡು ಸುಮ್ಮನೆ ಮಲಗಬೇಡಿ. ಆ ದಿನ ಸ್ವಲ್ಪ ವಾಕ್ ಜಾಸ್ತಿ ಮಾಡಿ, ಮಕ್ಕಳಿಗೆ ಪಾರ್ಕ್ ಕರ್ಕೊಂಡು ಹೋಗಿ, ಅಥವಾ ಇಡೀ ಫ್ಯಾಮಿಲಿಯಲ್ಲೂ ಸ್ವಲ್ಪ ಔಟ್ಸ್ಕರ್ಟ್ಗೆ ಇದೆ ವಿದಿನ್ ಬೆಂಗಳೂರಿನಲ್ಲಿ ಇರ್ತಾರೆ ಅಂದರೆ 100-150 ಕಿಲೋಮೀಟರ್ ಒಳಗಡೆ ಕನಕಪುರ ಸೈಡು, ರಾಮನಗರ ಸೈಡು, ಆ ಕಡೆ ಯಲಹಂಕ ಸೈಡು ಸ್ವಲ್ಪ ಒಂದು ಚಿಕ್ಕ ನೇಚರ್ ಹತ್ರ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿ. ಸ್ವಲ್ಪ ಎಕ್ಸಸೈಸು ಆಗುತ್ತೆ, ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಡಯಾಬಿಟಿಸ್ ಪೇಷಂಟ್ನಲ್ಲಿ ನಾನು ಏನು ಅಬ್ಸರ್ವ್ ಮಾಡ್ತಾರೆ, ಡಯಾಬಿಟಿಸ್ ಪೇಷಂಟು ಯಾರು ಎಷ್ಟು ನೇಚರ್ ಜೊತೆಗಿದ್ದಾರೋ ಅವ್ರು ಅಷ್ಟೇ ಶುಗರ್ ಕಂಟ್ರೋಲ್ನಲ್ಲಿ ಇರುತ್ತೆ. ನಮ್ಮ ಹತ್ರ ಒಂದು ಇಂಟ್ರೆಸ್ಟಿಂಗ್ ಪೇಷಂಟ್ಸ್ ಇದ್ದಾರೆ. ಅವರು ಬೆಂಗಳೂರಿನಲ್ಲೇ ಇರ್ತಾರೆ, ಬಟ್ ವೆರಿ ಸೇಮ್ ಟೈಮ್ ಅವ್ರದ್ದು ಇಲ್ಲಿಂದ ಒಂದು 50-60 ಕಿಲೋಮೀಟರು ತೋಟ ಇದೆ, ಅಲ್ಲಿ ಕೂಡ ಹೋಗ್ತಾ ಇರ್ತಾರೆ. ಸರ್ ನಾನು ಯಾವಾಗ ಊರಿನಲ್ಲಿ ಇರ್ತೀನಿ, ತೋಟದಲ್ಲಿ ಇರ್ತೀನಿ, ಇಡೀ ದಿನ ಕೆಲಸ ಮಾಡ್ತಾ ಇರ್ತೀನಿ, ನಾನು ಮಾತ್ರೆ ತೊಗೊಂಡಿಲ್ಲ ಅಂದ್ರೆ ಶುಗರ್ 100-150 ರೇಂಜ್ನಲ್ಲಿನೇ ಇರುತ್ತೆ ಸರ್. ಯಾವಾಗ ನಾನು ಆಫೀಸ್ ಬರ್ತೀನಿ ಸ್ಟ್ರೆಸ್ ಆಗಿ ಜಾಸ್ತಿ ಇರುತ್ತೆ, ಫುಡ್ ಟೈಮ್ ಟು ಟೈಮ್ ಕರೆಕ್ಟಾಗಿ ಮಾಡಲ್ಲ, ಆಮೇಲೆ ಎಕ್ಸಸೈಸ್ ಕಡಿಮೆ ಆಗುತ್ತೆ ನೋಡಿ, ನಾನು ಪೀಲ್ಸ್ ತೊಗೊಂಡ್ರೂ ನನಗೆ 300 ಶುಗರ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಈ ವ್ಯತ್ಯಾಸ ಇರುತ್ತೆ ನೇಚರ್ಗೆ ಮತ್ತು ಸ್ಟ್ರೆಸ್ಗೆ. ಆಮೇಲೆ ನಾಲ್ಕನೇದು ಏನಂದರೆ ಕಂಪಲ್ಸರಿ ನೀವು ಎಷ್ಟೋ ಬಿಜಿ ಶೆಡ್ಯೂಲ್ ಇರಲಿ, 45 ನಿಮಿಷದಿಂದ 50 ನಿಮಿಷ ಅಥವಾ 1 ಅವರ್ ಡೈಲಿ ವಾಕ್ ಮಾಡಿ. ಆಮೇಲೆ 5ನೇ ಪಾಯಿಂಟ್ ಏನಂದರೆ ಫುಡ್ ತೊಗೊಳ್ಳುವಾಗ ಒಂದು ಆದಷ್ಟು ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆ ಮಾಡಿ, ಪ್ರೋಟೀನ್ ಅಂಶ ಚೆನ್ನಾಗಿ ತಗೊಳ್ಳಿ. ತುಂಬ ಜನ ಏನು ಹೇಳ್ತಾರೆ, ನಾವು ಯಾರೋ ಡಾಕ್ಟರ್ ಹೇಳಿದ್ರು ಸರ್ ನಾವು ಚಪಾತಿ ತಿಂತಾ ಇದೀವಿ ಅಂತ. ಸರ್ ನಿಮಗೆ ನ್ಯಾಚುರಲ್ ಫುಡ್ ನಿಮಗೆ ಏನಿದೆ, ಇವಾಗ ಫಾರ್ ಎಕ್ಸಾಂಪಲ್ ತಾವು ಇಲ್ಲಿ ಹಾಸನಲ್ಲಿ ಇರ್ತೀರಾ, ನೀವು ಈ ಕಡೆ ಶಿವಮೊಗ್ಗ ಸೈಡ್ ಇರ್ತೀರಾ, ಅಥವಾ ನೀವು ಈ ಕಡೆ ಮಂಡ್ಯ ಸೈಡ್ ಇರ್ತೀರಾ. ಸೊ ರಾಗಿ ಈಸ್ ಯುವರ್ ಮೆನ್ ಫುಡ್. ನಿಮ್ಮ ರಾಗಿ ಬಿಟ್ಟು ನಾನು ಚಪಾತಿ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟು ಸರ್ ಚಪಾತಿ ತಿಂದು ಶುಗರ್ ಕಡಿಮೆ ಆಗ್ತಾ ಇದ್ದರೆ ಪಂಜಾಬ್ನಲ್ಲಿ ಶುಗರ್ ಇರಬಾರ್ದಾಗಿತ್ತು, ಮತ್ತು ನಮ್ಮ ಇಂಡಿಯಾನಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಡಯಾಬಿಟಿಸ್ ಪೇಷಂಟ್ ಇದ್ದಿದ್ದು ಪಂಜಾಬ್ನಲ್ಲಿ. ಸೊ ಗೋಧಿ ವೀಟ್ ಏನಿರುತ್ತಲ್ಲ ಅದು ಗ್ಲೂಟಿನ್ ಅಂತ ಅಂಶ ಇದೆ, ದಟ್ ಈಸ್ ವೆರಿ ಡೇಂಜರ್ ಫಾರ್ ಶುಗರ್. ಸೊ ಇವೆಲ್ಲ ಡೈಟಿಷಿಯನ್ ಅವರು ಇವ್ರು ಹೇಳ್ತಾರಲ್ಲ, ಬೆಳಗ್ಗೆ 2 ಚಪಾತಿ, ಮಧ್ಯಾಹ್ನ 2 ಚಪಾತಿ, ರಾತ್ರಿ 2 ಚಪಾತಿ, ಅದು ಎಲ್ಲ ಸುಳ್ಳು. ನಿಮ್ಮದು ನ್ಯಾಚುರಲ್ ಏನು ಫುಡ್ ಇದೆ ನೀವು ಅದೇ ತಗೊಳ್ಳಿ. ಬಂದಾಗ ಇವಾಗ ರೈಸ್ ಹೌದು ಕಾರ್ಬೋಹೈಡ್ರೇಟ್ ಇದೆ, ರೈಸ್ ಜಾಸ್ತಿ ಆಗಿದೆ. ಒಂದು ಸ್ಟಡಿ ಏನು ಬಂದಿದೆ ಅಂದರೆ, ಮತ್ತು ತುಂಬ ಜನ ಪೇಷಂಟ್ ಅನುಭವನೂ ನಾನು ಹೇಳ್ತಿದ್ದೀನಿ, ನೀವು ಅನ್ನನ ಸೆಪರೇಟ್ ಪಾತ್ರೆಯಲ್ಲಿ ಯಾವಾಗ ಕುದಿಸ್ ತಿಂತೀರಾ, ಬೇಯಿಸ್ತೀರಾ, ಅವಾಗ ಒಂದು 25 ನಿಮಿಷ 30 ನಿಮಿಷ ಸ್ಲೋಲಿ ಅದು ಚೆನ್ನಾಗಿ ಏನಾಗುತ್ತೆ ಬೇಯಿಸುತ್ತೆ. ಬಟ್ ವೆರಿ ಸೇಮ್ ಟೈಮ್ ನೀವು ಅನ್ನನ ಕುಕ್ಕರ್ನಲ್ಲಿ ಹಾಕ್ಬಿಟ್ಟು ಒಂದು 2 ಅಥವಾ 3 ಸಿಟಿನಲ್ಲಿ ತೆಗೆದ್ಬಿಟ್ಟಿರ್ತಾರಲ್ಲ, 7ರಿಂದ 8 ನಿಮಿಷದಲ್ಲಿ ಅದು ಆಗ್ಬಿಡುತ್ತೆ ಆ ಪ್ರೊಸೆಸ್ಸು. ಅದರಲ್ಲಿ ಕಾರ್ಬೋಹೈಡ್ರೇಟ್ ಬ್ರೇಕ್ ಡೌನ್ ಜಾಸ್ತಿ ಆಗ್ಬಿಡುತ್ತೆ. ನೀವೇ ಅಬ್ಸರ್ವ್ ಮಾಡಿ, ನೀವು ಶುಗರ್ ಒಂದು 10 ದಿನ ಕುಕ್ಕರ್ ರೈಸ್ ತಿಂದ್ಬಿಟ್ಟು ನಿಮ್ಮ ಶುಗರ್ ಚೆಕ್ ಮಾಡಿ, 10 ದಿನ ಅದೇ ರೈಸು ಸೆಪ್ರೇಟ್ ಪಾತ್ರೆಯಲ್ಲಿ ಬೇಯಿಸಿ ತಿಂದ್ಬಿಟ್ಟು ಶುಗರ್ ಚೆಕ್ ಮಾಡಿ, 100ರಿಂದ 150 ಪಾಯಿಂಟ್ ಡಿಫ್ರೆನ್ಸ್ ಬರುತ್ತೆ. ಸೊ ನಾನು ರೈಸ್ ಟೋಟಲಿ ಕಟ್ ಡೌನ್ ಮಾಡೋಕ್ಕೆ ಯಾರಿಗೂ ಹೇಳೋದಿಲ್ಲ, ತಿನ್ನಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ, ಆದಷ್ಟು ಸ್ವಲ್ಪ ಕಾಳುಗಳು, ಸ್ಪ್ರಾಟ್ಸು, ಹಣ್ಣುಗಳು, ಸಲಾಡ್ಸು ಜಾಸ್ತಿ ತಿನ್ನಿ ಅಂತ ಹೇಳ್ತೀನಿ. ತಿನ್ನೋದು ಒಂದು ರೀತಿ ಹೇಗಂದರೆ, ಬೆಳಗ್ಗೆ ಹೊಟ್ಟೆ ತುಂಬ ತಿನ್ಬೇಕು, ಬೆಳಗ್ಗೆ ರಾಜರ ಥರ ತಿನ್ಬೇಕು. ಮಧ್ಯಾಹ್ನ ಸ್ವಲ್ಪ ಕಡಿಮೆ, ರಾಣಿ ಥರ. ರಾತ್ರಿ ಅದಕ್ಕಿಂತನೂ ಕಡಿಮೆ, ಭಿಕ್ಷುಕರ ಥರ. ಆಯುರ್ವೇದನಲ್ಲಿ ಹೇಳಿದ್ದೆ, ನಾನು ನನ್ನ ಓನ್ ಒಪಿನಿಯನ್ ಹೇಳ್ತಾ ಇಲ್ಲ, ಆಯುರ್ವೇದನಲ್ಲಿ ಈ ಥರ ಹೇಳಿದ್ದಾರೆ. ನೀವು ಅಬ್ಸರ್ವ್ ಮಾಡಿ, ಎಲ್ಲೋ ಹೋಗಿ ಹೊರಗಡೆ ಕಾಡಿನಲ್ಲಿ ಹೋಗಿ, ಹಳ್ಳಿ ಕಡೆ ಹೋಗಿ, ಊರಿನಲ್ಲಿ ಹೋಗಿ, ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಪ್ರಾಣಿಗಳಿಗೆ ಅಬ್ಸರ್ವ್ ಮಾಡಿ. ಅದು ಕೋತಿ ಇರ್ಬೋದು, ಅದು ಎಮ್ಮೆ ಇರ್ಬೋದು, ಅದು ಒಂದು ಹಸು ಇರ್ಬೋದು, ಅಥವಾ ಯಾವುದೋ ಒಂದು ಪ್ರಾಣಿ ಇರ್ಬೋದು ಅಂತ ತಿಳ್ಕೊಳ್ಳಿ.
ಎದ್ದ ತಕ್ಷಣ ತಿನ್ನಕ್ಕೆ ಸೂರ್ಯೋದಯ ಆಗ್ತಾ ಇದೆ ಅಂದ್ರೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋರು. ಕೋತಿಗ್ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ 1 ಅವರ್ ತಿನ್ನೋದು. ಒಂದ್ಸತಿ ಹೊಟ್ಟೆ ತುಂಬ್ತು ಆಯ್ತು, ಇಡೀ ದಿನ ಆ ಗಿಡದಿಂದ ಆ ಗಿಡ ಮೇಲೆ ಕುಣಿಯೋದು, ಆ ಗಿಡ ಅದಕ್ಕೆ ಯಾವುದೂ ಕಾಯಿಲೆ ಬರಲ್ಲ. ಸೊ ನೀವು ಹೊಟ್ಟೆ ತುಂಬ ತಿನ್ನಿ ಬೆಳಗ್ಗೆ. ಇಲ್ಲಿ ಸಿಟಿನಲ್ಲಿ ಏನು ಅಭ್ಯಾಸ ಮಾಡಿದ್ದಿರ್ತ ಅಂದರೆ ಬೆಳಗ್ಗೆ ಸ್ವಲ್ಪ ನಾವು ಟಿಫಿನ್ ಮಾಡ್ತೀವಿ, ಲೈಟಾಗಿ ತಿಂತೀವಿ, ಮಧ್ಯಾಹ್ನ ಸ್ವಲ್ಪ, ರಾತ್ರಿ ಹೆವಿ. ಅದು ಆ್ಯಕ್ಚುಲಿ ಅಗೇನ್ಸ್ಟ್ ಇದೆ. ಯಾಕಂದರೆ ಇಡೀ ರಾತ್ರಿ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ರೆಸ್ಟ್ ಸಿಕ್ಕಿದಿರುತ್ತೆ. ನಿಮ್ಮದು ಬಾಡಿನಲ್ಲಿ ಹೆಪ್ಯಾಟಿಕ್ ಜ್ಯೂಸಸ್ಸು, ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್ಸು ಎಲ್ಲ ಸ್ಟಮಕ್ನಲ್ಲಿ ಬಂದು ವೇಟ್ ಮಾಡ್ತಾ ಇರುತ್ತೆ ಫುಡ್ದು. ಆ ಟೈಮ್ನಲ್ಲಿ ನೀವು ಎಷ್ಟು ಫುಡ್ ಅದಕ್ಕೆ ಸಪ್ಲೈ ಮಾಡ್ತಿರಲ್ಲ ಅಷ್ಟೇ ಕೆಲಸ ಮಾಡುತ್ತೆ. ಒಂದ್ಸತಿ ಮಧ್ಯಾಹ್ನ ಬರ್ತಾ ಬರ್ತಾ ಸ್ವಲ್ಪ ಸೀಕ್ರಿಷನ್ ಕಡಿಮೆ ಆಗುತ್ತೆ ಹೆಪ್ಯಾಟಿಕ್ ಜ್ಯೂಸಸ್ದು, ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್ದು. ಆ ಜ್ಯೂಸಸ್ಸೇ ನಮಗೆ ಜಠರಾಗ್ನಿ, ನಮಗೆ ಜೀರ್ಣ ಆಗಕ್ಕೆ ಹೆಲ್ಪ್ ಮಾಡೋದು. ಅದೇ ರಾತ್ರಿ ಬರ್ತಾ ಬರ್ತಾ ತುಂಬಾನೇ ವೀಕ್ ಆಗಿದ್ದಿರುತ್ತೆ. ಆವಾಗ ನೀವು ಕಡಿಮೆ ತಿಂದರೆ ಅದಕ್ಕಷ್ಟೇ ಉಪಯೋಗ. ಮತ್ತೊಂದು ಏನಂದರೆ ರಾತ್ರಿ ಲೇಟ್ ನೈಟ್ ತಿನ್ನಬಾರ್ದು. ಆದಷ್ಟು ಟ್ರೈ ಮಾಡಿ ಒಂದು 7 ದಿಂದ 8. ಇಲ್ಲ ಸರ್ ನನ್ನ ಬಿಸ್ನೆಸ್ ಇದೆ, ನಾನು 10:30 11 ಗಂಟೆಗೆ ನಾನು ಹೋಟೆಲ್ ಕ್ಲೋಸ್ ಮಾಡ್ತೀನಿ, ನನ್ನ ಅಂಗಡಿ ಕ್ಲೋಸ್ ಮಾಡ್ತೀನಿ, ನನ್ನ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ ಕ್ಲೋಸ್ ಮಾಡಿ ಮನೆಗೆ ಹೋಗೋಕೆ 11 ಗಂಟೆ ಆಗುತ್ತೆ. ಸೊ ನಾವು ಫ್ರೆಶ್ ಆಗಿ 11:30 12 ಗಂಟೆ ಆಗುತ್ತೆ ಸರ್. ಆ ಥರ ತಮ್ದು ಏನಾದರೂ ರಾತ್ರಿ ಲೇಟ್ ನೈಟ್ ಬಿಸ್ನೆಸ್ ಇದ್ದರೆ ತಾವೊಂದು ಅಭ್ಯಾಸ ಮಾಡಿ, ಸಾಯಂಕಾಲ ಒಂದು 6:30 7 ಗಂಟೆಗೆ ಒಂದು ಹಾಫ್ ಆನ್ ಅವರ್ಗಾಗಿ ಯಾರಿಗಾರ ಒಂದು ನಿಮ್ಮ ಕೌಂಟರ್ ಮೇಲೆ ಅಡ್ಜಸ್ಟ್ ಮಾಡಿ 7 ಗಂಟೆ ಒಳಗಡೆ ನಿಮ್ಮ ಡಿನ್ನರ್ ಮುಗಿಸ್ಕೊಡಿ. ಆಮೇಲೆ ಬಂದು ನೀವು ಕೌಂಟರ್ ಮೇಲೆ ಕೂತ್ಕೊಳ್ಳಿ. ರಾತ್ರಿ ಒಂದ್ಸತಿ ನೀವು 10:30 11 ಗಂಟೆಗೆ ಮನೆಗೆ ಹೋಗ್ತೀರಾ, ಏನಾದರೂ ತುಂಬಾ ಹಸು ಫೀಲ್ ಆಗ್ತಾ ಇದ್ದರೆ ಸ್ವಲ್ಪ ಒಂದು ಗ್ಲಾಸ್ ಹಾಲು ಕುಡಿದು ಮಲ್ಕೊಳ್ಳಿ. ಬಟ್ 11:30ಗೆ ಬಂದು ಯಾವುದೋ ಕಾರಣಕ್ಕೆ ಊಟ ಮಾಡಬೇಡಿ ಸರ್, ಅದು ವಿಷ. ಅದರಿಂದ ಶುಗರ್ ಮತ್ತು ಜಾಸ್ತಿ ಆಗುತ್ತೆ. ಇದು ಆಯ್ತು ಫುಡ್ದು. ಆಮೇಲೆ ಮೈಂಡ್ ವೆರಿ ಇಂಪಾರ್ಟೆಂಟ್. ಶುಗರ್ ಪೇಷಂಟ್ನಲ್ಲಿ ಸೆಕ್ಸ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ನೀವು ಎಷ್ಟು ಸ್ಟ್ರೆಸ್ ಫ್ರೀ ಇರ್ತೀರಾ, ಎಷ್ಟು ನೀವು ಮೈಂಡ್ನ ರಿಲ್ಯಾಕ್ಸ್ ಇಟ್ಕೊಳ್ತೀರಾ, ಅಷ್ಟೇ ಹ್ಯಾಪಿ ಹಾರ್ಮೋನ್ಸ್, ಅದು ಸೆರೆಟೋನಿನ್ ಇರ್ಬೋದು, ಡೋಪಾಮೈನ್ ಇರ್ಬೋದು, ಅಡ್ರಿನಲಿನ್ ಇರ್ಬೋದು, ಆ ಟೆಸ್ಟೋಸ್ಟಿರಾನ್ ಇರ್ಬೋದು, ಅಷ್ಟೇ ಸೀಕ್ರೆಷನ್ ಜಾಸ್ತಿ ಇರುತ್ತೆ. ಸೊ ಎಷ್ಟೋ ಶುಗರ್ ಪೇಷಂಟ್ ನಾನು ಅಬ್ಸರ್ವ್ ಮಾಡಿದ್ದೀನಿ, ದೇ ಆರ್ ಸ್ಟಿಲ್ ವೆರಿ ಹೆಲ್ದಿ ಪೀಪಲ್, ಹೆಲ್ದಿ ಲೈಫ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಬಟ್ ಸ್ವಲ್ಪ ಸ್ಟ್ರೆಸ್ ಇದೆ. ಅದರಿಂದನೂ ಕೂಡ ಸೆಕ್ಸ್ ಪ್ರಾಬ್ಲಮ್ ವೀಕ್ ಆಗುತ್ತೆ. ಮತ್ತು ಸೆಕ್ಸ್ದು ಹೇಗಿದೆ ಅಂದರೆ 1-2 ಸರ್ತಿ ವೀಕ್ನೆಸ್ ಬಂತಂದರೆ 3ನೇ ಸರ್ತಿ ಅದು ವೀಕ್ನೆಸ್ ಇರಬೇಕಂತ ಏನಿಲ್ಲ. ಆ ದೈಹಿಕ ವೀಕ್ನೆಸ್ ಮನಸ್ಸಿನಲ್ಲಿ ಬಂದು ಕೂತಿದಿರುತ್ತೆ, ಓ ನನ್ನ ಕೈದಿಂದ ಆಗ್ತಾ ಇಲ್ಲ ಅಂತ. ಅದೇ ಒಂದು ದೊಡ್ಡ ತಲೆನೋವು. ಮತ್ತೆ ಮತ್ತು ಅದು ವೀಕ್ನೆಸ್ದಿಂದ ಫಿಸಿಕಲ್ ವೀಕ್ನೆಸ್ದಿಂದ ರಿಕವರ್ ಆದ್ರೂ ಮಾನಸಿಕ ವೀಕ್ನೆಸ್ದಿಂದ ರಿಕವರ್ ಆಗೋಕ್ಕೆ ಟೈಮ್ ಹಿಡಿಯುತ್ತೆ. ಇದರ ಜೊತೆಗೆ ತುಂಬ ಇಂಪಾರ್ಟೆಂಟ್, ನಾವೆಲ್ಲ ಮರ್ತು ಹೋಗಿದ್ದೀವಿ. ಹಳ್ಳಿ ಊರಿನಲ್ಲಿ ಒಂದು ಕಟ್ಟೆ ಅಂತ ಇರ್ತಿತ್ತು. ಕಟ್ಟೆ ಮೇಲೆ ಚರ್ಚೆ, ಇಡೀ ದಿನ ಎಲ್ಲ ಕೆಲಸ ಮಾಡಿ ಬಂದಮೇಲೆ ಒಂದು ಅರ್ಧ ಗಂಟೆ ಆಗಲಿ 1 ಗಂಟೆ ಆಗಲಿ ಒಂದು ಮನೆಯಲ್ಲಿ ಎಲ್ಲ ಅಡುಗೆ ಗಿಡ್ಗೆ ರೆಡಿ ಆಗೋವರೆಗೆ ಇವರೆಲ್ಲ ಫ್ರೆಂಡ್ಸ್ ಸೇರಿ ಅವನದು ಏನೋ ಒಂದು ಹೇಳೋದು, ಇಡೀ ದಿವಸದಿಂದ ಇವನ ಎಕ್ಸ್ಪೀರಿಯನ್ಸ್ ಹೇಳೋದು, ಏನೋ ಒಂದು ಮಾಡಿ ನಗ್ನಗ್ತಾ ಇರೋದು, ಅದು ಎಲ್ಲ ಸ್ಟ್ರೆಸ್ನ ರಿಲೀವ್ ಮಾಡ್ತಿತ್ತು. ಇವಾಗ ಅದು ಕಟ್ಟೆ ಅಂತ ಕಾನ್ಸೆಪ್ಟೇ ಇಲ್ಲ. ಸಿಟಿನಲ್ಲಿರೋ ಇಲ್ಲೇ ಇಲ್ಲ. ಹಳ್ಳಿ ಊರಿನಲ್ಲಿ ಹೋದ್ರೂ ಇವಾಗ ನಾವು ನಮ್ಮ ಊರ ಕಡೆ ಹೋದರೆ ಒಂದು ಕಾಲ ಇತ್ತು, ಅಲ್ಲಿ ದೇವಸ್ಥಾನ ಆಗಲಿ, ಅಲ್ಲಿ ರೋಡ್ ಮೇಲೆ ಆಗಲಿ, ಹೋಟೆಲ್ಸ್ ಎದುರುಗಡೆ ಹಿಂಗೆ ಕೂತ್ಕೊಳ್ಳೋಕೆ ಜಾಗ ಇರ್ತಿರಲಿಲ್ಲ. ಇವಾಗ ಅವ್ರು ಯಾರು ಕೂತ್ಕೊಳ್ಳಲ್ಲ. ಕೂತ್ರೇನೋ ಇಲ್ಲಿ ಒಂದು ಹುಡುಗ ಕೂತಿರ್ತಾನೆ, ಅವನು ಮೊಬೈಲ್ನಲ್ಲಿ ಏನೋ ಸ್ಕ್ರೋಲ್ ಮಾಡ್ತಾ ಇರ್ತಾನೆ, ಅಲ್ಲಿ ಒಂದು ಹುಡುಗ ಇರ್ತಾನೆ, ಅವನು ಮೊಬೈಲ್ನಲ್ಲಿ ಏನೋ ಅರ್ಧ ಗಂಟೆ ನಿಂತು ಏನೋ ಒಂದು ಹೇಳ್ತಾರೆ, ಆಯ್ತು ಹೋಗೋಣ ಅಂತ ಹೋಗ್ಬಿಡ್ತಾರೆ. ಸೊ ಇವಾಗ ಇದು ಮೊಬೈಲ್ ಡಿಪೆಂಡೆನ್ಸಿ ಏನಾಗಿದೆಯಲ್ಲ, ಆ ಸ್ಕ್ರೀನ್ ಟೈಮ್ ಏನಿದೆಯಲ್ಲ, ಅದನ್ನು ಚೂರು ಕಡಿಮೆ ಮಾಡಿ. ರಾತ್ರಿ ಮೊಬೈಲ್ ಯೂಸ್ ಮಾಡೋದು ಕಡಿಮೆ ಮಾಡಿ. ಮೊಬೈಲ್ ತಮ್ಮ ಹತ್ರ ಇಟ್ಕೊಂಡು ಮಲ್ಕೋಬೇಡಿ. ಜೊತೆಗೆ 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 ನನಗೆ ತುಂಬ ಇನಿಷಿಯಲ್ ಸ್ಟೇಜ್ನಲ್ಲಿ ಆ ಥರ ಫೀಲಿಂಗ್ ಬರ್ತಾ ಇದೆ, ಏನೋ ವೀಕ್ನೆಸ್ ಬರ್ತಿದೆ ಅಂದರೆ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಅಶ್ವಗಂಧ, ಸ್ವಲ್ಪ ಸಫೇದ್ ಮುಸ್ಲಿ, ಒಂದು 100 ಗ್ರಾಮ್ ಅಶ್ವಗಂಧ, ಒಂದು 100 ಗ್ರಾಮ್ ಸಫೇದ್ ಮುಸ್ಲಿ, ಈ ಪೌಡರ್ ಎರಡೂ ಮಿಕ್ಸ್ ಮಾಡಿಬಿಟ್ಟು ಯಾವುದೋ ಒಂದು ಡಬ್ಬಿನಲ್ಲಿ ಹಾಕಿಡಿ. ದಿನ ರಾತ್ರಿ ಮಲಗುವಾಗ 1 ಗ್ಲಾಸ್ ಉಗುರು ಬೆಚ್ಚ ಹಾಲು 1 ಗ್ಲಾಸು. ಸರ್ ನಮ್ಮ ಹತ್ರ ಹಸು ಹಾಲು ಸಿಗ್ತಾನೆ ಇಲ್ಲ, ಹಸು ಹಾಲು ಸಿಕ್ಕಿಲ್ಲ ಎಮ್ಮೆ ತಗೊಳ್ಳಿ. ಸರ್ ನಮ್ಮ ಹತ್ರ ಎಮ್ಮೆ ಹಾಲು ಸಿಗಲ್ಲ, ಪಾಕೆಟ್ ಹಾಲು ಸಿಗುತ್ತೆ, ಏನು ಪರ್ಯಾಯ ಇಲ್ಲ, ಕುಡೀರಿ ಅಷ್ಟೇ. ಇದು 1 ಸ್ಪೂನ್ ಪೌಡರ್ ಮಿಕ್ಸ್ ಮಾಡಿಬಿಟ್ಟು, ಸರ್ ನನಗೆ ಟೇಸ್ಟ್ಗೆ ಏನಾದರೂ ಬೇಕಾ, ನಿಮಗೆ ಶುಗರ್ ಇದೆ, ಟೇಸ್ಟ್ಗೆ ಏನು ಹಾಕಬೇಡಿ, ಹಾಗೆ ಕುಡೀರಿ.
ಇಲ್ಲ ಸರ್ ನನಗೆ ತುಂಬಾನೇ ಅದು ಸ್ವಲ್ಪ ಇದು ಅನ್ಸುತ್ತೆ, ಚೂರು ಬೆಲ್ಲ ಯೂಸ್ ಮಾಡಿ ಕುಡೀರಿ, ಒಳ್ಳೆ ಎನರ್ಜಿ ಬೂಸ್ಟರ್. ಅದು ಇಷ್ಟು ಮಾಡೋನು ನನಗೆ ಇನ್ನೂ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ತಮ್ಮ ಹತ್ರ ಯಾವುದೋ ನಿಯರೆಸ್ಟ್ ಡಾಕ್ಟರ್ ಇದ್ದರೆ, ಅಥವಾ ನಿಯರೆಸ್ಟ್ ಸೆಕ್ಸಾಲಜಿಸ್ಟ್ ಇದ್ದಾರೆ, ಅಥವಾ ಯೂರೋಲಜಿಸ್ಟ್ ಇದ್ದಾರೆ, ಅಥವಾ ಆ ಪರ್ಟಿಕ್ಯುಲರ್ ಸ್ಪೆಷಾಲಿಟಿ ಪ್ರಾಕ್ಟೀಸ್ ಮಾಡ್ತಂದ್ರೆ ಅವ್ರ ಹತ್ರ ಹೋಗಿ ಒಂದು ಸಲಹೆ ತೊಗೊಳ್ಳಿ. ಎಷ್ಟೋ ಸತಿ ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ, ನಿಮ್ಗೆ ಯಾವುದೋ ಪೀಲ್ಸ್ ಬೇಕಾಗಲ್ಲ, ಜಸ್ಟ್ ಒಂದು ಸತಿ ಹೋಗ್ಬಿಟ್ಟು ಫೇಸ್ ಟು ಫೇಸ್ ಡೈರೆಕ್ಟ್ ಡಾಕ್ಟರ್ ಮಾತಾಡಿ ನಿಮ್ಮ ಮೈಂಡ್ನಲ್ಲಿ ಏನೇನು ಪ್ರಾಬ್ಲಮ್ ಇದೆ ಹೇಳಿಬಿಟ್ರೆ ಅದಕ್ಕೊಂದು ನ್ಯಾಚುರಲ್ ಸೊಲ್ಯೂಷನ್ ಅವ್ರು ಹೇಳ್ತಾರೆ. ಮತ್ತು ಪರ್ಟಿಕ್ಯುಲರ್ ಶುಗರ್ ಪೇಷಂಟ್ ತಮಗೆ ಯಾವುದೋ ವಿಷಯ ಬಗ್ಗೆ ತಿಳ್ಕೊಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ತಮಗೆ ಅದಕ್ಕೆ ನಾನು ರಿಪ್ಲೈ ಮಾಡ್ತೇನೆ. ಧನ್ಯವಾದ.